ಡೆವಾಪ್ಸ್ ಅಲ್ಲಿ ಆಕ್ಚುಲಿ ಡೆವಾಪ್ಸ್ ಪ್ರಿನ್ಸಿಪಲ್ಸ್ ಅಂದ್ರೆ ಏನು, ಡೆವಾಪ್ಸ್ ಅಲ್ಲಿ ಒಂದು ಡೆವಾಪ್ಸ್ ಇಕೋಸಿಸ್ಟಮ್ ಹೇಗಿರುತ್ತೆ, ಆ ಡೆವಾಪ್ಸ್ ಇಕೋಸಿಸ್ಟಮ್ ಅಲ್ಲಿ ನಾವು ಏನೆಲ್ಲ ಟೂಲ್ಸ್ ಮತ್ತೆ ಪ್ರಾಸೆಸಸ್ ಮತ್ತೆ ಬೆಸ್ಟ್ ಪ್ರಾಕ್ಟೀಸಸ್ ನ ಯೂಸ್ ಮಾಡ್ತೀವಿ, ಅದರಿಂದ ನಮಗಾಗುವಂತ ಬೆನಿಫಿಟ್ಸ್ ಏನು ಅನ್ನೋದನ್ನ ವಿ ವಿಲ್ ಸಿ ಟುಡೇ. ರೈಟ್, ನಾವು ಟ್ರೆಡಿಷನಲ್ ಸಾಫ್ಟ್ವೇರ್ ಬಿಲ್ಡ್ ಡೆಲಿವರಿ ಪ್ರಾಸೆಸ್ ನ ನೋಡ್ತೀವಿ, SDLC ಅಂತ ಏನ್ ಕರಿತೀವಿ, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಂತ. ನಮಗೆ ಈ ಪ್ರಾಸೆಸ್ ಅಲ್ಲಿ ಮುಂಚೆ ವಿ ಯೂಸ್ ಟು ಕನ್ಸಿಡರ್ ದಿ ಎಂಟೈರ್ ಪ್ರಾಜೆಕ್ಟ್ ಆಸ್ ಒನ್ ಡೆಲಿವರಿ. ಸೊ ಪ್ರಾಜೆಕ್ಟ್ ಯೂಸ್ ಟು ಬಿ ವೆರಿ ಬಿಗ್ ಅಂಡ್ ಇಟ್ ಯೂಸ್ ಟು ಟೇಕ್ ಅ ಲಾಟ್ ಆಫ್ ಟೈಮ್. ಈಗ ಅಜೈಲ್ ಅಲ್ಲಿ ಏನ್ ಮಾಡಿದೀವಿ, ಆ ಪ್ರಾಜೆಕ್ಟ್ ಅಲ್ಲಿ ನಾನು ನಿಮಗೆ ವಾಟ್ಸಪ್ ಎಕ್ಸಾಂಪಲ್ ಹೇಳಿದೆ ಅಲ್ವಾ, ಈ ವಾಟ್ಸಪ್ ಎಕ್ಸಾಂಪಲ್ ಏನಾಗುತ್ತೆ, ನಮಗೆ ವಿ ಹ್ಯಾವ್ ಬೇಸಿಕ್ಲಿ ಕಸ್ಟಮರಿಗೆ ಪ್ರತಿ ವೀಕ್ ಒಂದು ಫೀಚರ್ ಕೊಡೋದು, ರೈಟ್, ಅಥವಾ ಎವ್ರಿ 1 ಮಂತ್ ಒಂದು ಫೀಚರ್ ಕೊಡೋದು. ಈಗ ನೀವೆಲ್ಲ ಸೆಲ್ ಫೋನ್ಸ್ ಯೂಸ್ ಮಾಡ್ತಾ ಇದ್ದೀರಾ, ಆ ಸೆಲ್ ಫೋನ್ಸ್ ಅಲ್ಲೂ ಏನು ಆಪರೇಟಿಂಗ್ ಸಿಸ್ಟಮ್ ಇದೆ, ಆಂಡ್ರಾಯ್ಡ್ ಆಗಿರ್ಬೋದು, iOS ಆಗಿರ್ಬೋದು, ವಿಂಡೋಸ್ ಫೋನ್ಸ್ ಯಾರಾದ್ರು ಯೂಸ್ ಮಾಡ್ತಿದ್ರೆ, ವಿಂಡೋಸ್ ಲ್ಯಾಪ್ಟಾಪ್ ಆಗಿರ್ಬೋದು, ರೈಟ್. ಅಂಡ್ ಯಾವೆಲ್ಲ ಅಪ್ಲಿಕೇಶನ್ಸ್ ನೀವು ನಿಮ್ಮ ಫೋನಲ್ಲಿ ಇನ್ಸ್ಟಾಲ್ ಮಾಡಿದೀರಾ ಅದಕ್ಕೆಲ್ಲ ಸೇಮ್ SDLC ಪ್ರಾಸೆಸ್ ಫಾಲೋ ಮಾಡ್ತಾರೆ. ಸೊ ನಿಮ್ಮ ಫೋನಲ್ಲಿ ಆಂಡ್ರಾಯ್ಡ್ ಅಪ್ಡೇಟ್ಸ್ ನಿಮಗೆ ಬರ್ತಿರುತ್ತೆ ಎವ್ರಿ ನೌ ಅಂಡ್ ದೆನ್, ಕರೆಕ್ಟ್. ಎವ್ರಿ ಮಂತ್ ಒನ್ಸ್ ಯು ವಿಲ್ ಹ್ಯಾವ್ ಸಮ್ ಮೈನರ್ ಅಪ್ಡೇಟ್, 10.1.1 ಬರುತ್ತೆ, 10.1.2 ಬರುತ್ತೆ ಅಲ್ವಾ. ಸೊ ನಾವು ಡೈರೆಕ್ಟ್ಲಿ ಏನ್ ಮಾಡ್ತೀವಿ, ಅಪ್ಡೇಟ್ ಬಂದ ಕೂಡಲೇ ವಿ ಹ್ಯಾವ್ ಅ ಟೆಂಡೆನ್ಸಿ ಅದನ್ನ ಅಪ್ಡೇಟ್ ಮಾಡೋದು. ಬಟ್ ಜಸ್ಟ್ ಕ್ಲಿಕ್ ಆನ್ ದಟ್ ಅಪ್ಡೇಟ್, ಅದರಲ್ಲಿ ನೋಟ್ಸ್ ಇರುತ್ತೆ ಕೆಳಗಡೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ನೋಟ್ಸ್, ರೈಟ್. ಅಲ್ಲೇನ್ ಮಾಡಿರ್ತಾರೆ, ಯಾವುದು ಕರೆಂಟ್ ವರ್ಷನ್ ಇರುತ್ತೆ 10.1.0, 1.0 ಅಲ್ಲಿ ಸ್ವಲ್ಪ ಇಶ್ಯೂಸ್ ಅವರಿಗೆ ಐಡೆಂಟಿಫೈ ಆಗಿರುತ್ತೆ, ಪರ್ಫಾರ್ಮೆನ್ಸ್ ಇಶ್ಯೂ ಇರುತ್ತೆ, ಅದನ್ನೆಲ್ಲ ಸಾಲ್ವ್ ಮಾಡಿ 1.1 ಎವ್ರಿ ಮಂತ್ ಒಂದು ಅಪ್ಡೇಟ್ ಕೊಡ್ತಾರೆ. ಒನ್ಸ್ ಇನ್ ಅ ಇಯರ್, ಲೈಕ್ ಆಪಲ್ ಫಾರ್ ಎಕ್ಸಾಂಪಲ್, ಎವ್ರಿ ಇಯರ್ ದೆ ಲಾಂಚ್ ಅ ನ್ಯೂ ಆಪರೇಟಿಂಗ್ ಸಿಸ್ಟಮ್, ರೈಟ್, ಆ ತರ. ಸೊ ಇಲ್ಲಿ ನಾವೊಂದು ಡೆವಾಪ್ಸ್ ಟೀಮ್ ನೋಡೋದಾದ್ರೆ ನೋಡಿ, ಒಂದ್ ಸೈಡು ಡೆವಲಪ್ಮೆಂಟ್ ಟೀಮ್ ಇರುತ್ತೆ, ಇನ್ನೊಂದ್ ಸೈಡು ಆಪರೇಷನ್ಸ್ ಟೀಮ್ ಇರುತ್ತೆ. ಓಕೆ, ಐ ಮೀನ್ ಜಸ್ಟ್ ಟ್ರೈಂಗ್ ಟು ಡಿಸ್ಟಿಂಗ್ವಿಶ್, ಇದೆರಡನ್ನೂ ಸೆಪರೇಟ್ ಮಾಡಿ ಐ ಆಮ್ ಟ್ರೈಂಗ್ ಟು ರೆಪ್ರೆಸೆಂಟ್. ಒಂದು, ಈ ಡೆವಲಪ್ಮೆಂಟ್ ಟೀಮ್ ಅಲ್ಲಿ ಇವರು ಏನೆಲ್ಲ ಆಕ್ಟಿವಿಟೀಸ್ ಮಾಡ್ತಾರೆ ಅಂತ ನೋಡೋದಾದ್ರೆ, ಇವರು ರಿಕ್ವೈರ್ಮೆಂಟ್ಸ್ ನ ಕಲೆಕ್ಟ್ ಮಾಡ್ತಾರೆ, ರೈಟ್. ಏನ್ ರಿಕ್ವೈರ್ಮೆಂಟ್ಸ್ ಕಲೆಕ್ಟ್ ಮಾಡೋದು ಅಂದ್ರೆ, ಈಗ ನಿಮ್ಮಲ್ಲಿ ಒಂದು ಬಿಸ್ನೆಸ್ ಇರುತ್ತೆ, ಆ ಬಿಸ್ನೆಸ್ ತುಂಬಾ ಮ್ಯಾನ್ಯುಯಲ್ ವರ್ಕ್, ಪೆನ್ ಅಂಡ್ ಪೇಪರ್, ಆರ್ ದೇರ್ ಈಸ್ ಅ ಲಾಟ್ ಆಫ್ ಮ್ಯಾನ್ಯುಯಲ್ ವರ್ಕ್ ಫಾರ್ ಯು ಟು ಡೂ, ರೈಟ್. ಯು ವಿಲ್ ಅಪ್ರೋಚ್ ಒಂದು ಸಾಫ್ಟ್ವೇರ್ ಕಂಪನಿ ಅಪ್ರೋಚ್ ಆಗಿ ನೀವೇನ್ ಹೇಳ್ತೀರಾ, ನೋಡಿ ನನಗೆ ಈ ತರ, ಈಗೇನಾಗುತ್ತೆ, ಒಂದು ಸಿಂಪಲ್ ಕಾಲೇಜ್ ಎಕ್ಸಾಂಪಲ್ ತಗೊಳ್ಳಿ. ಕಾಲೇಜಲ್ಲಿ ಏನಾಗುತ್ತೆ, ಎವ್ರಿ ಇಯರ್ ಅಡ್ಮಿಷನ್ಸ್ ಆಗಬೇಕು. ಎವ್ರಿ ಇಯರ್ ಅಡ್ಮಿಷನ್ಸ್ ಆಗಬೇಕು ಅಂದ್ರೆ ನೀವು ಮುಂಚೆ ಏನಾಗ್ತಿತ್ತು, ಕಾಲೇಜಲ್ಲಿ ಅಪ್ಲಿಕೇಶನ್ ಕೊಡ್ತಾ ಇದ್ರು, ಫಿಸಿಕಲ್ ಅಪ್ಲಿಕೇಶನ್, ಅದನ್ನ ತಂದು ಯು ಹ್ಯಾಡ್ ಟು ಫಿಲ್ ಅಂಡ್ ಸಬ್ಮಿಟ್ ಟು ದಿ ಕಾಲೇಜ್. ಅದು ಒನ್ ಪಾರ್ಟ್ ಆಫ್ ದಿ ವರ್ಕ್. ಅದ್ರಲ್ಲಿರೋ ಡೀಟೇಲ್ಸ್ ಎಲ್ಲ ಓದಿ ಸೆಗ್ರಿಗೇಟ್ ಮಾಡ್ತಾ ಇದ್ರು, 90% ಪ್ಲಸ್, 80% ಪ್ಲಸ್, ಸಮ್ ಕ್ಯಾಟಗರಿ, ಇದು ಅದು ಎಲ್ಲ, ರೈಟ್. ಸೋ ಮಚ್ ಆಫ್ ಮ್ಯಾನುಯಲ್ ವರ್ಕ್. ಇಟ್ ಈಸ್ ಆಲ್ ಆನ್ಲೈನ್ ಟುಡೇ. ಹೌ ಇಟ್ ಈಸ್ ಪಾಸಿಬಲ್? ದೇ ಅಪ್ರೋಚ್ ಸಮ್ ಕಂಪನೀಸ್. ಈ ಬಿಸ್ನೆಸಸ್ ಏನ್ ಮಾಡ್ತಾರೆ, ದೇ ವಿಲ್ ನಾಟ್ ಕಮ್ ಟು ಯು ಆಸ್ಕಿಂಗ್ ಬಿಲ್ಡ್ ಮೈ ಸಾಫ್ಟ್ವೇರ್ ಇನ್ ಜಾವಾ, ಯು ಫಾಲೋ ಡೆವಾಪ್ಸ್. ನೋ, ದೇ ವಿಲ್ ಗಿವ್ ಯು ಬಿಸ್ನೆಸ್ ಪ್ರಾಬ್ಲಮ್ಸ್. ಅದನ್ನೆಲ್ಲ ನೀವು ರಿಕ್ವೈರ್ಮೆಂಟ್ಸ್ ನ ಕಲೆಕ್ಟ್ ಮಾಡ್ಕೊಳ್ತೀರಾ, ಆಮೇಲೆ ಅನಲೈಸ್ ಮಾಡ್ತೀರಾ. ಓಕೆ, ನಮಗೆ ಈ ಬಿಸ್ನೆಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು ಅನ್ನೋದಾದ್ರೆ ವಿ ನೀಡ್ ಸೋ ಅಂಡ್ ಸೋ ಟೆಕ್ನಾಲಜಿ. ನಮಗೆ ಸೋ ಅಂಡ್ ಸೋ ಟೆಕ್ನಾಲಜಿ ಬೇಕು ಅನ್ನೋದಾದ್ರೆ ವಾಟ್ ವಿಲ್ ವಿ ಡೂ, ವಿ ವಿಲ್ ಬೇಸಿಕ್ಲಿ ಹ್ಯಾವ್ ಒನ್ ಅಪ್ಲಿಕೇಶನ್ ಬಿಲ್ಟ್. ಅಪ್ಲಿಕೇಶನ್ ಮೇ ಬಿ ಈ ಪ್ಲಾಟ್ಫಾರ್ಮ್ ಅಲ್ಲಿ ಇರುತ್ತೆ, ರೈಟ್. ಈ ಅನಲೈಸ್ ರಿಕ್ವೈರ್ಮೆಂಟ್ಸ್ ಸ್ಟೇಜ್ ಅಲ್ಲಿ ಆ ಡೆವಲಪ್ಮೆಂಟ್ ಟೀಮ್ನು ಕರೀತಾರೆ, ಆಪರೇಷನ್ಸ್ ಟೀಮ್ನು ಕರೀತಾರೆ, ಎಲ್ಲಾರನು ಕರೀತಾರೆ, ರೈಟ್. ಎಲ್ಲಾರನು ಕರೆದು ದೇ ವಿಲ್ ಡಿಸ್ಕಸ್ ಟುಗೆದರ್. ಈಗ ನಮಗೆ ಈ ಅನಲೈಸ್ ಆದ್ಮೇಲೆ ಒಂದು ರಫ್ ಐಡಿಯಾ ಸಿಗುತ್ತೆ, ನಾವೇನ್ ಬಿಲ್ಡ್ ಮಾಡ್ತಾ ಇದೀವಿ, ಎಲ್ಲಿ ಹೋಸ್ಟ್ ಮಾಡ್ತೀವಿ ಅನ್ನೋದು. ಇದಾದ್ಮೇಲೆ ಡಿಸೈನ್ ಮಾಡ್ತಾರೆ, ರೈಟ್. ಡಿಸೈನ್ ಅಂದ್ರೆ ಮನೆ ಕಟ್ತಾ ಹೇಗೆ ಬ್ಲೂ ಪ್ರಿಂಟ್ ಮಾಡ್ತಾರೆ ಆ ತರ, ರೈಟ್. ಒಂದು ಎಂಟೈರ್ ಇನ್ಫ್ರಾಸ್ಟ್ರಕ್ಚರ್ ನ ಡಿಸೈನ್ ಮಾಡ್ತಾರೆ. ಡಿಸೈನ್ ಆದ್ಮೇಲೆ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಫಸ್ಟ್ 3 ಸ್ಟೇಜಸ್ ಏನಿದೆ, ಕಲೆಕ್ಟಿಂಗ್ ರಿಕ್ವೈರ್ಮೆಂಟ್ಸ್, ಅನಲೈಸ್ ರಿಕ್ವೈರ್ಮೆಂಟ್ಸ್, ದಿಸ್ ಆಲ್ ಡನ್ ಬೈ ಪ್ರಾಜೆಕ್ಟ್ ಮ್ಯಾನೇಜರ್ಸ್, ಪ್ರಾಜೆಕ್ಟ್ ಕೋಆರ್ಡಿನೇಟರ್ಸ್, ರೈಟ್. ಈ ರೋಲ್ಸ್ ಅಲ್ಲಿ ಬಿಸ್ನೆಸ್ ಅನಲಿಸ್ಟ್ ಈ ತರ ರೋಲ್ಸ್ ಬರುತ್ತೆ.
ಈ ಡಿಸೈನ್ ಮಾಡೋದು ಆರ್ಕಿಟೆಕ್ಟ್ಸ್ ಬೇಸಿಕ್ಲಿ, ಡೆವಲಪ್ ಮಾಡೋದು ಸಾಫ್ಟ್ವೇರ್ ಡೆವಲಪರ್ಸ್, ಟೆಸ್ಟಿಂಗ್ ಇಂಜಿನಿಯರ್ಸ್ ಡೂ ದಿ ಟೆಸ್ಟಿಂಗ್, ಕೋಡ್ ಇಂಟಿಗ್ರೇಷನ್ ಟೆಸ್ಟಿಂಗ್ ಕೂಡ ಅವರೇ ಮಾಡ್ತಾರೆ, ರೈಟ್. ಇಲ್ಲೇನಾಗುತ್ತೆ, ಒಂದು ಸಾಫ್ಟ್ವೇರ್ ರೆಡಿ ಆಗುತ್ತೆ, ಬಟ್ ದಿ ಸಾಫ್ಟ್ವೇರ್ ಇಸ್ ಆಫ್ ನೋ ಯೂಸ್. ಏನಕ್ಕೆ ಅಂದ್ರೆ ಈ ಸಾಫ್ಟ್ವೇರು ಈ ಕರೆಂಟ್ಲಿ ಅವ್ರು ಏನ್ ಕೋಡ್ ಇಂಟಿಗ್ರೇಷನ್ ವರ್ಗೂ ಈಗ ಕೆಲಸ ಎಲ್ಲ ಮುಗಿಸ್ತಾರೆ, ಇದು ಸಾಫ್ಟ್ವೇರ್ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ಆ ಸಾಫ್ಟ್ವೇರು ಸಾಫ್ಟ್ವೇರ್ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ನಿಮ್ಮ ಫೋನು, ಕಂಪ್ಯೂಟರು, ಲ್ಯಾಪ್ಟಾಪ್ ಇದಕ್ಕೆ ಸಾಫ್ಟ್ವೇರ್ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ. ದೇ ಅಂಡರ್ಸ್ಟ್ಯಾಂಡ್ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್. ಸೊ ಈಗೇನ್ ಮಾಡ್ಬೇಕಾಗುತ್ತೆ, ನಾವು ಈ ಸಾಫ್ಟ್ವೇರ್ನ ಟ್ರಾನ್ಸ್ಲೇಟ್ ಮಾಡಬೇಕು. ದಿಸ್ ಇಸ್ ಕಾಲ್ಡ್ ಕಂಪೈಲಿಂಗ್. ಇದನ್ನ ಸಾಫ್ಟ್ವೇರ್ ಬಿಲ್ಡ್ ಪ್ರಾಸೆಸ್ ಅಂತ ಕರಿತೀವಿ. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇಸ್ ಡಿಫರೆಂಟ್, ಸಾಫ್ಟ್ವೇರ್ ಬಿಲ್ಡಿಂಗ್ ಇಸ್ ಡಿಫರೆಂಟ್. ಸಾಫ್ಟ್ವೇರ್ ಬಿಲ್ಡಿಂಗ್ ಅಲ್ಲಿ ನಾವು ಅದನ್ನ ಬೇಸಿಕ್ಲಿ ಏನ್ ಮಾಡ್ತೀವಿ, ಟ್ರಾನ್ಸ್ಲೇಟ್ ಮಾಡ್ತೀವಿ, ಕಂಪೈಲ್ ಮಾಡ್ತೀವಿ ಮಷಿನ್ ಲೆವೆಲ್ ಲ್ಯಾಂಗ್ವೇಜಿಗೆ. ಅದಾದ್ಮೇಲೆ ಈಗ ಫೋಟೋ ಇದ್ರೆ ಯಾವ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ, ಒಂದು ಇಮೇಜ್ ಇದ್ರೆ ವಾಟ್ ಈಸ್ ದಿ ಫಾರ್ಮ್ಯಾಟ್ ಆಫ್ ಅನ್ ಇಮೇಜ್? PNG ಎಲ್ಲ ಇರುತ್ತಲ್ವಾ. ವಿಂಡೋಸ್ ಅಲ್ಲಿ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ತೀರಾ ಅಂದ್ರೆ ಏನ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ? .exe ಇರುತ್ತಲ್ವಾ. ಬಿಸ್ನೆಸ್ ಸಾಫ್ಟ್ವೇರ್ಸ್ ಇದ್ದಲ್ಲಿ, ಜಾವಾ ಅಪ್ಲಿಕೇಶನ್ಸ್ ಇದ್ರೆ .jar ಅಂತ ಇರುತ್ತೆ. ವೆಬ್ ಅಪ್ಲಿಕೇಶನ್ಸ್ ಇದ್ರೆ .var ಅಂತ ಇರುತ್ತೆ. ಸೊ ನಾವು ಫಸ್ಟ್ ಟ್ರಾನ್ಸ್ಲೇಟ್ ಮಾಡಿದ್ಮೇಲೆ ಕೋಡ್ನ ಮಷಿನ್ ಲೆವೆಲ್ ಲ್ಯಾಂಗ್ವೇಜಿಗೆ ಆ ಫಾರ್ಮ್ಯಾಟ್ ಅಲ್ಲಿ ಕನ್ವರ್ಟ್ ಮಾಡಬೇಕು. ಮಾಡಾದ್ಮೇಲೆ ಸಾಫ್ಟ್ವೇರ್ನ ಪ್ಯಾಕೇಜ್ ಮಾಡಬೇಕು. ಪ್ಯಾಕೇಜ್ ಮಾಡಾದ್ಮೇಲೆ ಸಾಫ್ಟ್ವೇರ್ ರೆಡಿ ಇದೆ. ಇದನ್ನ ನಮ್ಮ ಕಂಪನಿ ಕ್ಲೌಡ್ ಅಕೌಂಟ್ ಅಲ್ಲಿ ಇನ್ಸ್ಟಾಲ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ಹೋಸ್ಟಿಂಗ್. ಅದನ್ನ ಕಸ್ಟಮರ್ ಆಕ್ಸೆಸ್ ಮಾಡ್ತಾರೆ. ಹೇಗೆ? ಅವರಿಗೆ ಒಂದು URL ಕ್ರಿಯೇಟ್ ಮಾಡಿ www.microdegree-linkedin.com ಅಂತ ಕೊಟ್ರೆ, ಮೈಕ್ರೋಡಿಗ್ರಿಯಲ್ಲಿರೋ ಎಲ್ಲ ಎಂಪ್ಲಾಯ್ಸಿಗೆ ಒಂದು ಕಸ್ಟಮೈಸ್ಡ್ ಲಿಂಕ್ಡ್ಇನ್ ನಾವು ಬಿಲ್ಡ್ ಮಾಡಿ ಕೊಟ್ಟಂಗಾಗುತ್ತೆ. ಅದರಲ್ಲಿ ಅವರು ಜಾಬ್ನ ಪೋಸ್ಟ್ ಮಾಡ್ಬೋದು, ಅವರು ರಿಕ್ವೈರ್ಮೆಂಟ್ಸ್ನ ಪೋಸ್ಟ್ ಮಾಡ್ಬೋದು, ಅವ್ರ ಎಂಪ್ಲಾಯ್ಸ್ ಟ್ರೈನಿಂಗ್ ತಗೊಳ್ಬೋದು, ಈ ತರ ಸಮ್ ರಿಕ್ವೈರ್ಮೆಂಟ್, ರೈಟ್. ಸೊ ಈಗ ಇದನ್ನ ನಾನು ಇನ್ಸ್ಟಾಲ್ ಮಾಡಬೇಕು ಅಂದ್ರೆ ನನಗೆ ಐ ಹ್ಯಾವ್ ಟು ಇನ್ಸ್ಟಾಲ್ ಸರ್ವರ್, ಡೇಟಾಬೇಸ್, ನೆಟ್ವರ್ಕಿಂಗ್, ಆಲ್ ಆಫ್ ದಟ್ ವೇರ್ ಆನ್ ಕ್ಲೌಡ್. ಸೊ ಇಲ್ಲಿ ದಿಸ್ ಆಪರೇಷನ್ಸ್ ಟೀಮ್ ಅಂತ ತೋರಿಸ್ತಾ ಇದ್ದೀನಿ ರೆಪ್ರೆಸೆಂಟೇಷನ್. ಇಲ್ಲಿ ಆಕ್ಚುಲಿ you all will operate. If tomorrow you continue to work in cloud and DevOps domain in the IT industry, this is the area where you will work. Okay, we will dig deeper into this. DevOps alli there are a few phases. ಒಂದು ಡೆವಲಪ್ಮೆಂಟು, ಟೆಸ್ಟಿಂಗು, ಇಂಟಿಗ್ರೇಷನ್ ಅಂತ ಬರುತ್ತೆ, ಡಿಪ್ಲಾಯ್ಮೆಂಟ್ ಅಂತ ಬರುತ್ತೆ, ಆಮೇಲೆ ಮಾನಿಟರಿಂಗ್ ಅಂತ ಬರುತ್ತೆ. ನಮಗೆ ಡೆವಾಪ್ಸ್ ಅಲ್ಲಿ mainly we have a few things that is called DevOps culture ಅಂತ ಕರಿತೀವಿ, right? DevOps culture ಅಲ್ಲಿ this I will represent in a different way, that way you guys will understand it better. ನೋಡಿ, DevOps ಅಲ್ಲಿ ನಮಗೆ principles. What are DevOps principles? DevOps principles are basically everyone, ಯಾರೆಲ್ಲ ಇದ್ದಾರೆ, ಡೆವಲಪರು, ಟೆಸ್ಟಿಂಗ್ ಇಂಜಿನಿಯರು, ಕ್ಲೌಡ್ ಇಂಜಿನಿಯರು, DevOps ಇಂಜಿನಿಯರು, ಪ್ರಾಜೆಕ್ಟ್ ಮ್ಯಾನೇಜರು, ಇವರೆಲ್ಲ ಫೋಕಸ್ ಒಂದೇ, ದಟ್ ಈಸ್ ಟುವರ್ಡ್ಸ್ customer centric action ಅಂತ. Whatever we do, customer is at the center. We all work for the customer. The focus is there to keep the customer happy. ಒಂದು ಫಿನಿಶ್ ಟೈಮ್ ಲೈನ್ ಇರುತ್ತೆ ನಮ್ಮ ಹತ್ರ. ಓಕೆ, ನೆಕ್ಸ್ಟ್ 4 weeks, 1 ತಿಂಗಳಲ್ಲಿ ಈ ಫೀಚರ್ ನಾವು ಡೆಲಿವರ್ ಮಾಡಬೇಕು ಅಂದ್ರೆ ಕ್ಲೌಡ್ ಇಂಜಿನಿಯರ್ಸು ಅವ್ರಿಗಷ್ಟು ಕೆಲಸ ಇರುತ್ತೆ. VPC, ಸಬ್ನೆಟ್ಟು, EC2, ರೌಟಿಂಗು ಎಲ್ಲ ಕ್ರಿಯೇಟ್ ಮಾಡೋದು. ಲೆಟ್ ದೆಮ್ ವರ್ಕ್. Developers have to develop the code. Testing guys have to test every day, give the feedback, test the code quality. Then the DevOps guys have to build a pipeline to automate some of the stages for delivery. ಈ ತರ ಇರುತ್ತೆ, ರೈಟ್? ಎಂಡ್ ಟು ಎಂಡ್ ನಾನು ಈ ಟೀಮಲ್ಲಿ ಡೆವಾಪ್ಸ್ ಪ್ರಾಜೆಕ್ಟ್ ಅಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅನ್ನೋದಾದ್ರೆ ನನಗೆ ನನ್ನ ರೆಸ್ಪಾನ್ಸಿಬಿಲಿಟಿ ವೆರಿ ಕ್ಲಿಯರ್. ಬಿಗ್ ಪಿಕ್ಚರ್ 4 weeks ಅಲ್ಲಿ ವಾಟ್ ವಿ ಹ್ಯಾವ್ ಟು ಡೆಲಿವರ್, ವಿ ಅಂಡರ್ಸ್ಟ್ಯಾಂಡ್. ಅದ್ರಲ್ಲಿ ನನ್ನ ರೋಲ್ ಏನು, ವಿ ಆರ್ ವೆರಿ ಕ್ಲಿಯರ್ ಅಬೌಟ್ ಇಟ್, ರೈಟ್? ನೋ ಸೈಲೋಸ್ ಅಂದ್ರೆ ನನಗೆ ಯಾರೋ ಒಬ್ರು ಡೆವಲಪರ್ ಆ ಕಡೆ ಏನ್ ಮಾಡ್ತೀರಾ ಅಂತ ಐಡಿಯಾನೇ ಇಲ್ಲ. ದಟ್ ಈಸ್ ನಾಟ್ ದಿ ಕೇಸ್. ವಿ ನೋ ವಾಟ್ ಈಸ್ ದಿ ಡೆವಲಪರ್ ಟ್ರೈಂಗ್ ಟು ಬಿಲ್ಡ್, ರೈಟ್? ಹಿ ಈಸ್ ಟ್ರೈಂಗ್ ಟು ಬಿಲ್ಡ್ ಅ ನ್ಯೂ ಫೀಚರ್, ಟೆಕ್ಸ್ಟ್ ಮೆಸೇಜಿಂಗ್ ಫೀಚರ್. ಹಿ ಈಸ್ ಟ್ರೈಂಗ್ ಟು ಡೆವಲಪ್ ದಟ್, ಐ ನೋ ದಟ್. ಹಿ ಈಸ್ ಯೂಸಿಂಗ್ ಜಾವಾ ಪ್ಲಾಟ್ಫಾರ್ಮ್, ಐ ನೋ ದಟ್, ರೈಟ್? ಆ ತರ ಅನ್ನೋನ್ ಥಿಂಗ್ಸ್ ಏನು ಇರಲ್ಲ ಇದರಲ್ಲಿ. ದಟ್ ಈಸ್ ಒನ್ ಆಫ್ ದಿ DevOps ಪ್ರಿನ್ಸಿಪಲ್ಸ್. ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್.
ರೈಟ್. ಎವ್ರಿ ಡೇ ಡೆಲಿವರಿ ಇರುತ್ತೆ. ಎವ್ರಿ ಡೇ ಅವರೊಂದು 10 ಲೈನ್ ಕೋಡ್ ಬರೀತಾರೆ, 5 ಜನ ಡೆವಲಪರ್ ಇದ್ದಾರೆ, 50 ಲೈನ್ ಕೋಡ್ ಆಗುತ್ತೆ, ಎಲ್ಲ ಮರ್ಜ್ ಮಾಡ್ತಾರೆ. ಐ ವಿಲ್ ಶೋ ಫರ್ದರ್ ಡೌನ್ ಇದೆಲ್ಲ ಪ್ರಾಕ್ಟಿಕಲಿ ವರ್ಕ್ ಆಗುತ್ತೆ ಅಂತ. ರೈಟ್. ವೈಲ್ ದಿಸ್ ಇಸ್ ಹ್ಯಾಪನಿಂಗ್, ವಿ ಹ್ಯಾವ್ ಫೀಡ್ಬ್ಯಾಕ್. ಓ, ಸಮ್ ಇನ್ಫ್ರಾಸ್ಟ್ರಕ್ಚರ್ ಇಂಜಿನಿಯರ್ ವಿಲ್ ಕಮ್, ಕ್ಲೌಡ್ ಇಂಜಿನಿಯರ್. ನಂಗೆ AWS ಅಲ್ಲಿ ಇವತ್ತು ಬರೀ VPC ಸೆಟಪ್ ಅಷ್ಟೇ ಮಾಡೋಕ್ಕಾಗಿದ್ದು. ವೈ? ರೈಟ್. I took almost 6-8 hours just to set up VPC and configure VPC. Why? He says it's a very complex setup. How many steps did you run? He says I ran 68 steps. It's a very resource intensive VPC. Okay, why can't we use automation? ಒಂದು ಟೆರಾಫಾರ್ಮ್ ಅಂತ ಟೂಲ್ ಇದೆ, ಅದರಲ್ಲೆಲ್ಲ ಒಂದ್ಸಲ ಇದನ್ನ ಬರ್ದಿಟ್ಬಿಟ್ರೆ ಯು ಕ್ಯಾನ್ ಜಸ್ಟ್ ಎಕ್ಸಿಕ್ಯೂಟ್. ನೀವು 6-8 hours ತಗೊಳ್ಳೋ ಕೆಲಸ 10 minutes ಅಲ್ಲಿ ಆಗೋಗುತ್ತೆ. ಲೈಕ್ ದಿಸ್ ಯು ಹ್ಯಾವ್ ಕಂಟಿನ್ಯೂಸ್ ಫೀಡ್ಬ್ಯಾಕ್ ಅಂಡ್ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್. ಡೆವಾಪ್ಸ್ ಫಾಲೋ ಮಾಡ್ತಾ. ಓಕೆ, ಅಂಡ್ ಆಟೋಮೇಟ್ ಎವ್ರಿಥಿಂಗ್. ಡೂ ಇಟ್ ಒನ್ಸ್ ಮ್ಯಾನ್ಯುಲಿ, ಮೇಕ್ ಶೋರ್ ಇಟ್ ಈಸ್ ವರ್ಕಿಂಗ್. ನೌ ದಟ್ ಇಟ್ ಈಸ್ ವರ್ಕಿಂಗ್, ಡೂ ಇಟ್ ದಿ ಸೆಕೆಂಡ್ ಟೈಮ್. 2ನೇ ಸಲ ಮಾಡಿ. ಅಗೇನ್ ಗೆಟ್ ಕಾನ್ಫಿಡೆನ್ಸ್, ದಿಸ್ ಇಸ್ ಡೂಯಬಲ್. ಸ್ಟೆಪ್ 1 ಇಂದ ಸ್ಟೆಪ್ 80 ಇದು ಈ ತರ ವರ್ಕ್ ಆಗುತ್ತೆ, ಫುಲ್ ಪ್ರೂಫ್. ಇದನ್ನ ನಾವು ಟೆಸ್ಟ್ ಮಾಡಿದೀವಿ. ರೈಟ್. ನೆಕ್ಸ್ಟ್ ಸ್ಟೆಪ್ 3, ಆಟೋಮೇಟ್. ಈಗ ನೀವು ಕುತ್ಕೊಂಡು ಸಿಸ್ಟಮ್ ಅಲ್ಲಿ ಏನ್ ಕಮಾಂಡ್ಸ್ ಎಲ್ಲ ಎಕ್ಸಿಕ್ಯೂಟ್ ಮಾಡ್ತೀರಾ, ಏನೆಲ್ಲ ಸ್ಟೆಪ್ಸ್ ರನ್ ಮಾಡ್ತೀರಾ ಅನ್ನೋದಾದ್ರೆ ಕಂಪ್ಯೂಟರ್ ಕೂಡ ಅದನ್ನ ಮಾಡುತ್ತೆ. ರೈಟ್. ಆಟೋಮೇಟ್. ಹೌ? ವಿ ವಿಲ್ ಸಿ ದಟ್. ಓಕೆ. ನೀವು ಇಲ್ಲಿವರೆಗೂ ಕಲ್ತ್ಕೊಂಡಿರೋದ್ರಲ್ಲಿ ಏನೇ ಡೌಟ್ಸ್ ಇದ್ರು ಪ್ಲೀಸ್ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ವಿ ಆರ್ ವೆರಿ ಹ್ಯಾಪಿ ಟು ಹೆಲ್ಪ್ ಯು. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ ಅಂದ್ರೆ ಪ್ಲೀಸ್ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.